ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ತರಗತಿಯಲ್ಲಿ ನಾವು ಅಧ್ಯಯನಿಸಿದ ವಿಷಯವೆಂದರೆ ಜನಸಂಖ್ಯಾ ಬೆಳವಣಿಗೆ, ಮರಣದರ ಮತ್ತು ಫಲವತ್ತತೆಯ ದರ. ಆ ವಿಷಯಗಳ ಮೇಲೆ ಕೊನೆಯ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಟಾಪಿಕ್ ಅಥವಾ ವಿಷಯ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಶನ್ ಟ್ರೈನಿಂಗ್ ಅಂತ ಹೇಳಿ, ಶಿಕ್ಷಣದ ತರಬೇತಿಯಲ್ಲಿ ಹೂಡಿಕೆ ಎಂಬ ವಿಷಯದ ಮೇಲೆ ಇಂದು ನಾವು ಅಧ್ಯಯನಿಸಬೇಕಾಗಿದೆ. ಅದರಲ್ಲಿ ಬರುವಂತಹ ವಿಷಯಗಳು, ಇದರ ಅರ್ಥ, ಅದರ ಜೊತೆಗೆ ಹೂಡಿಕೆ ಶಿಕ್ಷಣದ ಮೇಲೆ ಆದಾಗ ಶಿಕ್ಷಣದ ಗುಣಮಟ್ಟ ಮತ್ತು ಪ್ರಮಾಣ ಹೇಗೆ ಹೆಚ್ಚಳವಾಗುತ್ತದೆ, ಅದರ ಮೂಲಕ ವ್ಯಕ್ತಿಯ ಅಥವಾ ಮ್ಯಾನ್ ಪವರ್ ಎಕನಾಮಿಕ್ಸ್ ಏನ್ ಹೇಳ್ತೀವಿ ನಾವು, ಮಾನವ ಶಕ್ತಿಯ ಅಭಿವೃದ್ಧಿ ಹೇಗೆ ಆಗುತ್ತದೆ ಎಂಬುದನ್ನ ಇದು ವಿವರಿಸುತ್ತದೆ. ಇಂಟ್ರೊಡಕ್ಷನ್ ಅಲ್ಲಿ ಕಂಟ್ರೀಸ್ ಶುಡ್ ಲರ್ನ್ ಟು ಇನ್ವೆಸ್ಟ್ ವೈಸ್ಲಿ ಇನ್ ಮ್ಯಾನ್ ಪವರ್. ಇನ್ವೆಸ್ಟ್ಮೆಂಟ್ ಇನ್ ಮ್ಯಾನ್ ಈಸ್ ಇನ್ವೆಸ್ಟ್ಮೆಂಟ್ ಆನ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್. ಕೆಲವೊಂದು ಅರ್ಥಶಾಸ್ತ್ರಜ್ಞರ ಪ್ರಕಾರ ಮಾನವ ಬಂಡವಾಳದ ಮಾನವನ ಶಕ್ತಿಯನ್ನು ಹೆಚ್ಚಿಸಲು ಬಂಡವಾಳದ ಹೂಡಿಕೆಯು ಅಗತ್ಯವಾಗಿರುತ್ತದೆ ಅಂತ ಹೇಳಿ, ಅದನ್ನು ಮಾನವ ಬಂಡವಾಳದ ಸಂಚಯನ ಎಂದು ಕೆಲವೊಂದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ಅದರಲ್ಲಿ ಪ್ರಮುಖರು ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಕುಜ್ನೆಟ್ ಇವರುಗಳು ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ಸ್ಥಿರ ಬಂಡವಾಳವನ್ನು ಅಧ್ಯಯನಿಸಿದ್ದಾರೆ. ಸ್ಥಿರ ಬಂಡವಾಳದಿಂದ ಮಾನವ ಶಕ್ತಿಯನ್ನು ಹೆಚ್ಚಿಸಲು ಸಾಧ್ಯವಾಗುವುದು ಎಂಬುದೇ ಇದರ ತಾತ್ಪರ್ಯವಾಗಿದೆ. ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರಾದ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಎಜುಕೇಶನ್ ಅಥವಾ ಶಿಕ್ಷಣದ ಮೇಲೆ ಹೂಡಿಕೆಯಿಂದ ಇದು ರಾಷ್ಟ್ರೀಯ ಹೂಡಿಕೆ ಎಂಬ ಪರಿಕಲ್ಪನೆ ಆಧರಿಸಿದೆ ಎಂದು. ಅಂದ್ರೆ ನ್ಯೂ ಕ್ಲಾಸಿಕಲ್ ಎಕನಾಮಿಸ್ಟ್ ಆಲ್ಫ್ರೆಡ್ ಮಾರ್ಷಲ್ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಆಸ್ ಎ ನ್ಯಾಷನಲ್ ಇನ್ವೆಸ್ಟ್ಮೆಂಟ್, ಅಂಡ್ ಇನ್ ಹಿಸ್ ವ್ಯೂ ದ ಮೋಸ್ಟ್ ವ್ಯಾಲ್ಯೂಯಬಲ್ ಆಫ್ ಆಲ್ ಕ್ಯಾಪಿಟಲ್ ಇಸ್ ದ್ಯಾಟ್ ಇನ್ವೆಸ್ಟೆಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಯಾವಾಗ ಮಾನವನ ಅಭಿವೃದ್ಧಿಯನ್ನ ಹೆಚ್ಚಿಸಲು ಹೂಡಿಕೆಯನ್ನು ಹೆಚ್ಚಳ ಮಾಡಲಾಗುತ್ತದೋ ಆಗ ಆ ಮಾನವನ ಅಭಿವೃದ್ಧಿಯಿಂದ ಆರ್ಥಿಕತೆಯು ಹೆಚ್ಚಳವಾಗುವುದು. ಕೆಲವೊಂದು ಅರ್ಥಶಾಸ್ತ್ರಜ್ಞರು ಮಾನವ ಶಕ್ತಿಯನ್ನು ಹೆಚ್ಚಿಸಲು ಬಂಡವಾಳದ ಹೂಡಿಕೆ ಎಷ್ಟು ಅಗತ್ಯ ಎನ್ನುವುದನ್ನು ಅವರ ಅಭಿಪ್ರಾಯದಲ್ಲಿ ವಿವರಿಸಿದ್ದಾರೆ. ಅದರಲ್ಲಿ ಟಿ.ಡಬ್ಲ್ಯೂ. ಪುಲ್ಸ್ ಎಂಬ ಅರ್ಥಶಾಸ್ತ್ರಜ್ಞ, ಮಾನವ ಸಂಪನ್ಮೂಲಗಳು ಸ್ಪಷ್ಟವಾಗಿ ಬಂಡವಾಳ ಒಂದು ರೂಪ ಮತ್ತು ಹೂಡಿಕೆಯ ಉತ್ಪನ್ನವಾಗಿ ಇದೆಂದು ಹೇಳಿದರು. ಕುಜ್ನೆಟ್ ಅವರು ಬಂಡವಾಳ ರಚನೆಯು ಶಿಕ್ಷಣ, ಸಂಶೋಧನೆ ಇತ್ಯಾದಿ ವೆಚ್ಚಗಳನ್ನು ಬಿಟ್ಟು ಬಿಡಬಾರದು, ಏಕೆಂದರೆ ಅವು ಸಂಕೀರ್ಣ ಉತ್ಪಾದಕ ವ್ಯವಸ್ಥೆಯೊಂದರ ರಕ್ಷಣೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ಸಲ್ಲಿಸುತ್ತದೆ. ಅಂದರೆ ಶಿಕ್ಷಣವು ಜ್ಞಾನ, ಕೌಶಲ್ಯ, ಉದ್ಯಮಶೀಲತೆಗಳ ವಿಕಸನದ ಮೂಲಕ ಮಾನವ ಅಭಿವೃದ್ಧಿಗೆ ಪೂರಕವಾಗಿರುತ್ತವೆ. ಒಂದು ಸಂಸ್ಥೆಯಲ್ಲಿನ ಮಾನವ ಗುಣಮಟ್ಟವು ಆ ಸಂಸ್ಥೆಯ ಯಶಸ್ಸನ್ನು ನಿರ್ಧರಿಸುತ್ತದೆ. ಸುಧಾರಿತ ಕೌಶಲ್ಯಗಳು, ವರ್ತನೆಗಳು ಮತ್ತು ಉತ್ಪಾದಕತೆ ಸಾಕಷ್ಟು ತರಬೇತಿಯ ಮೂಲಕ ಮಾತ್ರ ಸಾಧ್ಯ. ಮಾನವ ಶಕ್ತಿ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆಯ ಬೆಳವಣಿಗೆ ಅದರ ಸಿಬ್ಬಂದಿ ಕೌಶಲ್ಯಗಳನ್ನು ಸುಧಾರಿಸುವ ಪ್ರಮೇಯವನ್ನು ಆಧರಿಸಿದೆ. ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರಾದ ಕಿಬೂಬ್
ಕ್ವಾನ್ ಅವರ ಅಧ್ಯಯನವು ತಿಳಿಸಿರುವಂತೆ ತರಬೇತಿ ಮತ್ತು ಅಭಿವೃದ್ಧಿ ಹೂಡಿಕೆ ಬೆಳವಣಿಗೆಯು ಕಾಲಾನುಕ್ರಮದಲ್ಲಿ ಸ್ಥಿರವಾಗಿದ್ದರೂ ಸಹ ಕಾಲಾಂತರದಲ್ಲಿ ತರಬೇತಿ ಮತ್ತು ಅಭಿವೃದ್ಧಿ ಹೂಡಿಕೆ ಪಥಗಳಲ್ಲಿ ಅಂತರ್ಘಟಕ ವ್ಯತ್ಯಾಸಗಳು ಉದ್ಭವಿಸುತ್ತವೆ. ತರಬೇತಿ ಮತ್ತು ಅಭಿವೃದ್ಧಿ ಹೂಡಿಕೆಯ ಬೆಳವಣಿಗೆಯು ಭವಿಷ್ಯದ ಆರ್ಥಿಕ ಕಾರ್ಯಕ್ಷಮತೆಗೆ ಸಕಾರಾತ್ಮಕವಾಗಿ ಇದೆ ಎಂದು ಕಿಬುಬ್ ಕ್ವಾನ್ ಅರ್ಥೈಸಿದ್ದಾರೆ. ಅಮೆರಿಕದ ನಂತರದಲ್ಲಿ ಭಾರತವು ಇ ಲರ್ನಿಂಗ್ ವ್ಯವಸ್ಥೆಯಲ್ಲಿ ಎರಡನೇ ಅತಿದೊಡ್ಡ ದೇಶವಾಗಿದೆ. ಜಗತ್ತಿನಾದ್ಯಂತ ಬಂಡವಾಳದ ಹೂಡಿಕೆಯು ಇ ಲರ್ನಿಂಗ್ ಅಲ್ಲಿ ಹೆಚ್ಚಾಗಿರುವುದು ಇದಕ್ಕೆ ಕಾರಣವಾಗಿರುತ್ತದೆ. ಸೊ ಇ ಲರ್ನಿಂಗ್ ಮಾರುಕಟ್ಟೆಯು ಅಗಾಧವಾಗಿ ಬೆಳೆದಿರಲು ಕಾರಣ ಭಾರತದಲ್ಲಿನ ಬಂಡವಾಳ ಹೂಡಿಕೆಯಾಗಿದೆ. ಇದರೊಂದಿಗೆ ಶಿಕ್ಷಣದ ತರಬೇತಿಯ ಮೇಲೆ ಹೂಡಿಕೆಯ ಹೆಚ್ಚಳದಿಂದಲೂ ಇ ಲರ್ನಿಂಗ್ ಬೆಳವಣಿಗೆಗೆ ಕಾರಣವಾಗಿರುವುದು ತಿಳಿದು ಬಂದಿರುತ್ತದೆ. ಈ ವಲಯದಲ್ಲಿ 2021ರ ವೇಳೆಗೆ ಸುಮಾರು 9.5 ಮಿಲಿಯನ್ ಬಳಕೆದಾರರನ್ನು ಹೊಂದಿರುವ ಅಮೆರಿಕ $1.96 ಬಿಲಿಯನ್ ಅಷ್ಟು ಮೌಲ್ಯ ತಲುಪುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ. ಇದರೊಂದಿಗೆ ಶಿಕ್ಷಣದ ತರಬೇತಿಯ ಮೇಲಿನ ಹೂಡಿಕೆ ಎಂಬ ವಿಷಯದ ಬಗ್ಗೆ ಅಧ್ಯಯನವನ್ನು ಇಲ್ಲಿಗೆ ಮುಗಿಸಲಾಗಿದೆ.